ಇತ್ತೀಚೆಗೆ ಕಾವ್ಯ ಶೈವ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಆಸ್ಕ್ ಮೀ ಕ್ವೆಶನ್ಸ್ ಸೆಷನ್ ನಡೆದಿದ್ದು ಕೆಲ ಪ್ರಶ್ನೆಗಳು ಮಾತ್ರ ಮಿತಿ ಮೀರಿದವು ಅಂತ ಹೇಳಬಹುದು. ಒಬ್ಬರು ಕೇಳಿದ ಪ್ರಶ್ನೆ ಏನು ಅಂದ್ರೆ, ನೀವು ಧನುಷ್ ಅವರ ಎರಡನೆಯ ಹೆಂಡತಿಯಾ ಅಂತ. ಅದಕ್ಕೆ ಕಾವ್ಯ ಶೈವ ಕೊಟ್ಟ ಉತ್ತರ ಸಖತ್ ಸ್ಟ್ರಾಂಗ್ ಆಗಿತ್ತು. ನಿನ್ನ ಅಕ್ಕನನ್ನು ಹಾಗೆ ಕೇಳಿದ್ರೆ ಹೇಗನಿಸುತ್ತೆ? ಇದು ಕೇವಲ ಉತ್ತರ ಅಲ್ಲ, ಇದು ಗೌರವಕ್ಕೆ ನಿಂತ ಧ್ವನಿ. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಗಿಲ್ಲಿ ಕಾವು ಕಾವು ಅಂತ ಕರೆದು ಕಿರಿಕಿರಿ ಆಗುತ್ತದಾ ಅಂತ. ಅದಕ್ಕೆ ಕಾವ್ಯ ಅವರು ಸ್ಪಷ್ಟವಾಗಿ ಹೇಳಿದ್ದು, ಅದು ನನ್ನ ಮನೆಯವರು ಸ್ನೇಹಿತರು ಕರೆಯೋ ಹೆಸರು, ನಾನ್ ಯಾಕೆ ಕಿರಿಕಿರಿ ಆಗಬೇಕು ಅಂತ. ಗಿಲ್ಲಿ ಜೊತೆಗಿನ ಸ್ನೇಹದ ಬಗ್ಗೆ ಕೇಳಿದಾಗಲೂ ಅದು ಮುಂದುವರಿಯುತ್ತದೆ ಅಂತ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ. ನಿಜವಾಗಿ ನೋಡಿದ್ರೆ ಕಾವ್ಯ ಶೈವ ಅವರ ಉತ್ತರಗಳಲ್ಲಿ ಗೌರವ, ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆ ಕಾಣಿಸುತ್ತದೆ. ಅಸಂಬದ್ಧ ಪ್ರಶ್ನೆಗಳಿಗಿಂತ ಒಬ್ಬ ವ್ಯಕ್ತಿಯ ಗೌರವವನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ. ಈ ಒಂದು ವಿಚಾರದ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಹೇಳಿ. ಮತ್ತು ಇದೇ ರೀತಿಯಾದಂತಹ ಒಂದು ಲೈವ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.